ನಿಮ್ಮ ಟಿವಿಯ ಪ್ರಸಾರ ನೋಡಿ ಈ ಹಾಸನದಲ್ಲಿ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾನು ಟಿವಿಲಿ ನೋಡಿದ ಮೇಲೆ ಬಹುಶಃ ರಾಜಕೀಯ ಅಂತಕ್ಕಂಥದ್ದು ಯಾರೂ ರಾಜಕೀಯದಲ್ಲಿ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಯಾವಾಗ ಯಾರ ಪರ ಆಗ್ಬೋದು, ಯಾರೋ ವಿರೋಧ ಆಗ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಬಹುಶಃ ಈ ರೀತಿ ಘಟನೆಗಳು ಯಾವಾಗಲೂ ಕೂಡ ಆಗಿಲ್ಲ. ಬಹುಶಃ ಈ ರೀತಿ ಘಟನೆಗಳು ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತಂದನ್ನು ನಾನು ನೇರವಾಗಿ ಹೇಳಬೇಕಾಗ್ತದೆ. ಬಹುಶಃ ಈ ರೀತಿ ಘಟನೆಗಳು ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಾವು ಕೋಯಲೇಷನ್ ಗೌರ್ಮೆಂಟಲ್ಲಿ ಇದ್ದಾಗ ನಮಗೂ ಕೂಡ ಇದರಲ್ಲಿ ಪಾಲ್ದಾರರಾಗಿ ನಮಗೂ ಕೂಡ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಆಗ್ತದೆ. ಬಹುಶಃ ಯಾರೇ ಆಗಿರಲಿ ಈ ಥರ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ಅದಂತ ಹೇಳಿದರೆ ಆ ಸಂಬಂಧಪಟ್ಟವ್ರಿಗೆ ದೂರು ಕೊಟ್ಟು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವ್ರ ಹಕ್ಕಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಮನೆಗೆ ಬಂದು ಮಾಡ್ತಕ್ಕಂಥ ಗಲಭೆ ಇದೆಯಲ್ಲ, ಅದು ನಮ್ಮ ಹಾಸನ ಜಿಲ್ಲೆಗೆ ಒಂದು ಅವಮಾನ ಮಾಡಿದಂಥ ಒಂದು ಇದು. ಅದು ಮಾಜಿ ಪ್ರಧಾನಮಂತ್ರಿಯವರು ಇದ್ದಂಥ ಜಿಲ್ಲೆಗೆ ಈ ರೀತಿ ಅವಮಾನ ಆದರೆ ಇಡೀ ದೇಶದಲ್ಲೆಲ್ಲ ಇದು ಒಂಥರ ಗೊತ್ತಾಗ್ತದೆ. ಬಹುಶಃ ಈ ರೀತಿ ಹಾಸನದಲ್ಲಿ ಹಿಂಗಾಗಿದೆ ಅಂತ ಹೇಳಿದರೆ ಇದು ಒಂದು ಮತದಾರರಿಗೆ ಅವಮಾನ ಮಾಡಿದಂಥದ್ದು. ಒಬ್ಬ ಚುನಾಯಿತ ಪ್ರತಿನಿಧಿ ಮನೆಯ ಮೇಲೆ ಈ ರೀತಿ ಇಲ್ಲದೆ ಇದ್ದಾಗ ಅಸೆಂಬ್ಲಿ ನಡೀತಾ ಇರ್ತಕ್ಕಂಥ ಟೈಮಲ್ಲಿ ಇಲ್ಲಿ ಬಂದು ಹಲ್ಲೆ ಮಾಡ್ತಕ್ಕಂಥದ್ದು, ಇದನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಭಾರಿ ಖಂಡನೀಯ. ಇದು ಯಾರೂ ಹೇಳ್ಕೊಡೋದಿಲ್ಲ. ಆದರೆ ಲೀಡರ್ಗಳನ್ನ ಮೆಚ್ಚಿಸ್ಬೇಕು, ಮಾಡಬೇಕು ಅಂತೇಳಿ ಮಾಡ್ತಿರ್ತಕ್ಕಂಥ ಕೃತ್ಯ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಳ್ಳೆಯ ಸಂಪ್ರದಾಯ ಅಲ್ಲ. ಇದು ಆಗಬಾರ್ದು, ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಯಾರ್ದು? ಪ್ರೀತಮ್ ಗೌಡ ನಾನು ಅವನುವೆ ಭಾರಿ ಸ್ನೇಹಿತರು. ನಾವು ಇದರಲ್ಲಿ ರಾಜಕೀಯ ಉದ್ದೇಶ ಏನೂ ಇಲ್ಲ. ಅಕಸ್ಮಾತ್ ನನಗೆ ಗೊತ್ತಿದೆ ಯು ಆರ್ ಮೈ ಫ್ರೆಂಡ್, ನಿನಗೂ ಏನಾದ್ರು ತೊಂದರೆ ಆದರೆ ನಾನು ಕೂಡ ನಿಮ್ಮ ಮನೆಗೆ ಬರ್ತೀನಿ. ಇದರಲ್ಲಿ ರಾಜಕೀಯ ಪ್ರೇರಿತದೂ ಇಲ್ಲ, ಎಂಥದ್ದೂ ಇಲ್ಲ. ಮನೆಗೆ ತಂದೆ ತಾಯಿಗಳಿಗೆ ಯಾರೂ ಇಲ್ಲದೆ ಇದ್ದಾಗ ಹಿಂಗಾದಾಗ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನು ಖಂಡಿಸಬೇಕು. ಪಕ್ಷಾತೀತವಾಗಿ ಅವರಿಗೆ ಒಂದು ಶಕ್ತಿಯನ್ನು ಕೂಡ ಕೊಡಬೇಕು. ಯಾರೇ ಆಗಿರಲಿ, ಎಂಥದಾರೇ ಆಗಿರಲಿ. ಈ ಬಹುಶಃ ನಿಮಗೆಲ್ಲ ಟಿವಿನವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಇದೇನಪ್ಪ ಕಾಂಗ್ರೆಸ್ನವರು BJP ಶಾಸಕರ ಮನೆಗೆ ಬಂದ್ಬಿಟ್ಟಿದ್ದಾರೆ ಅನ್ನೋದಲ್ಲ. ಬಹುಶಃ ಈಗ ಯಡಿಯೂರಪ್ಪನ ಮನೆಗೂ ರೇವಣ್ಣ ಹೋಗಿದ್ದು ನೀವೇ ಟಿವಿಲಿ ತೋರಿಸಿದ್ದೀರಿ. ಹಂಗಂದ್ಮೇಲೆ ರಾಜಕೀಯ ಅಂತ ಹೇಳೋಕ್ಕಾಗ್ತದಾ? ಅದಲ್ಲ, ಅದು ಹೋಗಿದ್ದು ಅಂತ ನೀವು ಟಿವಿಲಿ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ಲ. ಒಬ್ಬ ರಾಜಕಾರಣಿಗೆ ಒಂದು ಜಿಲ್ಲೆನಲ್ಲಿ ಮಾಡಿದಂಥ ಒಂದು ಈ ರೀತಿ ಆದಂಥ ಒಂದು ಇದಕ್ಕೆ ಪೇರೆಂಟ್ಸ್ಗಳಿಗೆ ಪ್ರತಿಯೊಬ್ಬರು ಅವರ ಪಕ್ಷದವರು ಕೂಡ ಬಂದು ಸಾಂತ್ವನ ಹೇಳ್ತಕ್ಕಂಥ ಜವಾಬ್ದಾರಿ ಮಾಡಬೇಕು ನನಗೆ ಅನ್ನಿಸ್ತದೆ. ನನಗೆ ಈಗ ಆಗಿರ್ತಕ್ಕಂಥ ಘಟನೆಗೆ ದೇವೇಗೌಡರು ಕೂಡ ಬಂದು ಸಾಂತ್ವನ ಹೇಳಿದ್ರೆ ತಪ್ಪೇನಿಲ್ಲ. ಅವರು ಕೂಡ ಹೇಳ್ತಕ್ಕಂಥದ್ದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬಹುಶಃ ಈಗ ಇವರು ಹೇಳಿರ್ತಕ್ಕಂಥದ್ದು ಏನಾದರೂ ಅದಾಗಿದೆ, ಸಾಬೀತಾಗಿದೆ ಅಥವಾ ಇನ್ನೊಂದಾಗಿದೆ, ನಿಮಗೆ ಟಿವಿ ತೋರಿಸಿದ ಮೇಲೆ ಆ ಟೇಪಲ್ಲಿ ಬಂದಿದೆ, ಅದು ಬಂದಿದೆ ಅಂತ ಅಂತಂದು ಇನ್ನೂ ಏನು ತೀರ್ಮಾನವೂ ಆಗಿಲ್ಲ, ಎಂಥದ್ದು ಆಗಿಲ್ಲ. ಏಕಾಏಕಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ತಪ್ಪು. ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಮಂಜೇಗೌಡರಿಗೂ ಕೂಡ ಅದೇ ರೀತಿಯಾಗಿತ್ತು. ಏಕಾಳನಲ್ಲಿ ಕಲ್ಲೆಲ್ಲ ಹೊಡೆದಿದ್ರು. ಮತ್ತೆ ಅದು ಜಿಲ್ಲಾ ಪರಿಷತ್ ಸದಸ್ಯ ಕಾರು ಜಖಂ ಮಾಡಿದ್ರು. ಯಾತಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಅಧಿಕಾರ ಶಾಶ್ವತವಲ್ಲ.